ಗೈಸ್, ನಾವು ಕಂಚಿಯಲ್ಲಿದ್ದೀವಿ. ನೆನ್ನೆ ಟೆಂಪಲ್ಗೆ ಹೋಗಿ ಬಂದ್ವಿ. ಇವಾಗ ನಾನು ಹೋಗ್ತಾ ಇದ್ದೀನಿ ಸ್ಯಾರಿ ಶಾಪಿಂಗಿಗೆ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಗೈಸ್, ನಾವು ಸ್ಯಾರಿ ಶಾಪಿಂಗಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ನನಗಿನ್ನ ನಾನು ನಮ್ಮ ಮಮ್ಮಿಗೆ ಮತ್ತು ಅಕ್ಕಂಗೆ ತಗೊಳ್ಳೋಣ ಅಂತ ಬಂದಿರೋದು. ಗೈಸ್, ನಾನು ನಮ್ಮ ಅಮ್ಮಂಗೆ ಸ್ಯಾರಿ ತೊಗೊಂಡಿದ್ದೀನಿ. ಸೊ ಇದೊಂದು ಆ್ಯಂಡ್ ಇದೊಂದು. ಸೊ ಇದು ಡೌಟಲ್ಲಿದೆ, ಇನ್ನೂ ನೋಡಬೇಕು ತಗೊಳ್ಳೋದು ಬೇಡವೋ ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಸೊ ಅವರು ಕಾಟನ್ ಸ್ಯಾರಿ ಅಂತ ಹೇಳಿದರು, ಕಾಟನ್ ಸ್ಯಾರೀಸ್ ತೊಗೋತಾ ಇದ್ದೀನಿ. ಆ್ಯಂಡ್ ನನಗಿನ್ನೂ ಸೆಲೆಕ್ಷನ್ ನಾನು ಮಾಡಿಲ್ಲ. ನನಗೆ ತಗೋಬಾರ್ದು ಅಂದ್ಕೊಂಡಿದ್ದೆ, ಬಟ್ ನೋಡ್ತೀನಿ, ನನಗೆ ಯಾವ್ದಾದ್ರು ಇಷ್ಟ ಆದರೆ ತೊಗೊತೀನಿ. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ನಾನು ಸ್ಯಾರಿ ತಗೋತಾ ಇರಲಿಲ್ಲ. ವರುಣ್ ನನ್ನ ಬರ್ತಡೇಗೆ ಗಿಫ್ಟ್ ಕೊಡಿಸ್ತೀನಿ ತಗೋ ಅಂತ ಅಂದಿದ್ದಕ್ಕೆ ನಾನು ಇವಾಗ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ನೋಡ್ತಾ ಇದ್ದೀನಿ ಡಿಸೈನ್ಸ್, ಕಲರ್. ಸೊ ತುಂಬ ಚೆನ್ನಾಗಿದೆ ಸ್ಯಾರೀಸು. ಪ್ಯೂರ್ ಕಂಚಿಯಲ್ಲಿ ನಾನು ಸ್ಯಾರಿ ನೋಡ್ತಾ ಇದ್ದೀನಿ. ಈ ಒಂದು ಶಾಪ್ ನನಗೆ ತುಂಬಾ ಇಷ್ಟ ಆಯಿತು. ತುಂಬಾ ಯುನೀಕ್ ಆಗಿದೆ ನೋಡೋದಕ್ಕೆ, ತುಂಬ ಚೆನ್ನಾಗಿದೆ ಆ್ಯಂಡ್ ಫೇಮಸ್ ಈ ಒಂದು ಶಾಪ್ ಕಂಚಿಯಲ್ಲಿ. ಸೊ ಸ್ಯಾರಿ ಶಾಪಿಂಗ್ ಎಲ್ಲ ಆಯಿತು. ನಾನು ವರುಣ್ ಬಿಲ್ಲಿಂಗಿಗೆ ಹೋಗ್ತಾ ಇದ್ದೀವಿ. ನಾನು ಯಾವ ಸ್ಯಾರಿ ತೊಗೊಂಡಿದ್ದೀನಿ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಆ್ಯಕ್ಚುಲಿ ಆ ಒಂದು ಸ್ಯಾರಿನ ತೋರಿಸಲ್ಲ, ಯಾಕಂದರೆ ಅದಕ್ಕೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿ ಆ್ಯಂಡ್ ಕಂಪ್ಲೀಟ್ ಲುಕ್ ನಾನು ವೇರ್ ಮಾಡಿದ ಮೇಲೇ ನಾನು ಆ ಸ್ಯಾರಿನ ನಾನು ನಿಮಗೆ ತೋರಿಸ್ತೀನಿ. ಬರ್ತ್ಡೇ ಗಿಫ್ಟ್ ಅಂತ ಸ್ಯಾರಿ ಗಿಫ್ಟ್ ಕೊಟ್ಟಿರೋದು ವರುಣ್ ನನಗೆ. ನನ್ನ ವೈಫಿಗೆ ಬರ್ಡೇ ಗಿಫ್ಟ್ ಅಂತ ಫುಲ್ ಸ್ಯಾರಿ ಶಾಪಿಂಗ್ ಆಯಿತು. ಆಮೇಲೆ ಮಮ್ಮಿಗೂ ಮತ್ತು ಅಕ್ಕಂಗೂ ಕೂಡ ತಗೊಂಡೆ. ಸೊ ಇದೇ ಅದು ಶಾಪು, ತುಂಬ ಚೆನ್ನಾಗಿ, ತುಂಬ ಫೇಮಸ್ ಶಾಪ್ ಇದು ಕಂಚಿಯಲ್ಲಿ. ಶಾಪಿಂಗ್ ಆಯಿತು, ನಾವಿನ್ನೂ ಏನೂ ತಿಂದಿಲ್ಲ. ಏನಾದರೂ ತಿಂದ್ಕೊಂಡು ನಾವು ರೂಮ್ಗೆ ಹೋಗ್ತೀವಿ, ಮತ್ತೆ ರೆಡಿಯಾಗಿ ನಾವು ಟೆಂಪಲ್ಗೆ ಹೊರಡಬೇಕು. ಗೈಸ್, ನಾನಿವಾಗ ಸ್ಯಾರಿ ಉಡ್ಕೊಂಡು ರೆಡಿ ಆಗಿದ್ದೀನಿ. ನೆನ್ನೆ ಕೂಡ ನಾನು ಸ್ಯಾರಿ ಉಡ್ಕೊಂಡಿದ್ದೆ ಆ್ಯಂಡ್ ಇವತ್ತು ಕೂಡ ಉಡ್ಕೊಂಡಿದ್ದೀನಿ, ಟೆಂಪಲ್ ಅಲ್ವಾ ಅದಕ್ಕೆ. ಸೊ ಈ ಬ್ಲೌಸ್ ಈ ರೀತಿಯಾಗಿದೆ, ಈ ರೀತಿ ಡಿಸೈನಲ್ಲಿದೆ. ಸಖತ್ತಾಗಿದೆ ಅಲ್ಲ, ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಇನ್ನೂ ನಾನು ಹೇರ್ ಸ್ಟೈಲ್ ಮಾಡ್ಕೊಂಡಿಲ್ಲ, ಮೇಕಪ್ ಸರಿಯಾಗಿ ಮಾಡ್ಕೊಂಡಿಲ್ಲ. ಇವಾಗ ನಾನು ಹೇರ್ ಸ್ಟೈಲ್ ಮೇಕಪ್ ಎರಡೂ ಕೂಡ ಮಾಡ್ಕೋತೀನಿ ಆ್ಯಂಡ್ ಜ್ಯುವೆಲರೀಸ್ ಕೂಡ ಹಾಕೋತೀನಿ. ವರುಣ್ ಅಂತೂ ನೆನ್ನೆನೂ ನಾನು ನೋಡ್ಕೊಂಡು ನಿಂತಿದ್ರು, ಇವತ್ತು ನನ್ನ ನೋಡ್ಕೊಂಡೇ ನಿಂತಿದ್ದಾರೆ. ಗೈಸ್, ನಾನೇನು ಇವಾಗ ಇಯರಿಂಗ್ ವೇರ್ ಮಾಡ್ತಾ ಇದ್ದೀನಲ್ಲ, ಬ್ಯೂಟಿಫುಲ್ ಇಯರಿಂಗ್. ಅದು ತುಂಬಾ ಡಿಫ್ರೆಂಟ್ ಆಗಿದೆ, ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಇವಾಗ ಬೇಗ ಬೇಗ ರೆಡಿ ಆಗ್ತಾ ಇದ್ದೀನಿ. ರೆಡಿಯಾಗಿ ಟೆಂಪಲ್ಗೆ ಹೊರಡ್ತೀವಿ ನಾನು ವರುಣ್. ಇಲ್ಲಿ ತುಂಬಾ ಬಿಸಿಲು ಗೊತ್ತಾ ಕಂಚಿಯಲ್ಲಿ. ನಮ್ಮ ಚಿತ್ರದುರ್ಗದ ಥರ ವೆದರ್ ಇಲ್ಲವೇ ಇಲ್ಲ ಇಲ್ಲಿ. ಸಮ್ಮರ್ ಅನಿಸುತ್ತೆ, ಅಷ್ಟು ಬಿಸಿಲು ಇದೆ ಇಲ್ಲಿ. ನಾವಿವಾಗ ಹೊರಟಿದ್ದೀವಿ ಆಟೋದಲ್ಲಿ. ಆ್ಯಕ್ಚುಲಿ ಆಟೋನ ನಾವು ನೆನ್ನೆನೇ ಬುಕ್ ಮಾಡ್ಕೊಂಡಿದ್ವಿ. ಕಾರ್ ಇದ್ದರೂ ಕೂಡ ನಾವು ಕಾರ್ ತಗೊಂಡು ಹೊರಡ್ತಾ ಇಲ್ಲ, ಬಿಕಾಸ್ ರೋಡ್ಸ್ ಎಲ್ಲ ತುಂಬಾ ಚಿಕ್ಕವು. ಸೊ ಕಾರ್ ತಗೊಂಡೋಗೋದು ಸ್ವಲ್ಪ ರಿಸ್ಕ್ ಅನಿಸುತ್ತೆ ಆ್ಯಂಡ್ ಪಾರ್ಕಿಂಗ್ ಕೂಡ ಸಿಗೋದಿಲ್ಲ. ಸೊ ಅದಕ್ಕೆ ನೀವೇನಾದರೂ ಕಂಚಿಗೆ ಹೋದರೆ ಆಟೋನ ಬುಕ್ ಮಾಡ್ಕೊಳ್ಳಿ. ಕಾರ್ಗಿಂತಲೂ ಆಟೋ ರಿಸ್ಕ್ ಇರಲ್ಲ. ಗೈಸ್, ಇಲ್ಲಿ ಪುಳಿಯೋಗರೆ ಫೇಮಸ್ ಪ್ರಸಾದ. ದರ್ಶನ ಆಯಿತು. ಇವಾಗ ನಾವು ಪುಳಿಯೋಗರೆ ತಿನ್ಕೊಂಡು ಇಲ್ಲೇ ಸ್ವಲ್ಪ ಕೂತಿದ್ದೀವಿ. ಸಕ್ಕತ್ತಾಗಿದೆ. ನೆನೆ ಟೆಂಪಲ್ ನೋಡ್ಬೋದು, ಇಲ್ಲೇ ಪ್ರಸಾದ ಹಂಚ್ತಾ ಇದ್ದಾರೆ. ಪೇಡ್ 10 ರೂಪಾಯಿ ಒಂದು ಬಾಕ್ಸು.
ಟೆಂಪಲ್ಲು ಅಷ್ಟೇನು ರಶ್ ಇಲ್ಲ ವೀಕ್. ಹೀಟು, ಸಿಕ್ಕಾಪಟ್ಟೆ ಹೀಟು, ಬಿಸಿಲು. ಮಳೆಗಾಲ ಇಲ್ಲಿ ತಂಪಿರ್ಬೇಕಾಗಿತ್ತಲ್ವಾ. ದುರ್ಗ ಎಲ್ಲ ನಮ್ಮ ಚಿತ್ರದುರ್ಗ, ಬೆಂಗಳೂರು ಇವೆಲ್ಲ ಫುಲ್ಲು ಕ್ಲೌಡು, ಮಳೆ ಇಲ್ಲ ಬಟ್ ಫುಲ್ಲು ಕ್ಲೌಡಿ ಇದೆ. ಇಲ್ಲಿ ಫುಲ್ಲು ಆಪೋಸಿಟ್, ಏನೋ ಸಮ್ಮರಿಗೆ ಬಂದಿದ್ದೀವೇನೋ ಅನ್ನಿಸ್ತಿದೆ, ಅಷ್ಟು ಹೀಟು. ನಂಗೆ ಫೋಟೋ ತೆಗಿಸ್ಕೊಳ್ಳೋಣ ಟೆಂಪಲ್ ಮುಂದೆ, ಸ್ಟ್ಯಾಂಡ್ ಇಡಂಗಿಲ್ಲ ಅಂತ. ಏನಂದರೆ ಇಲ್ಲಿ ರೂಲ್ಸು, ಒಳಗಡೆ ಆಬ್ವಿಯಸ್ಲಿ ಫೋಟೋ ತೆಗಿಯಂಗಿಲ್ಲ, ಹೊರಗಡೆ ತಕ್ಕೋಬೋದಂತೆ. ಸ್ಟ್ಯಾಂಡ್ ಇಟ್ಕೊತೀವಲ್ಲ ನಾವು, ಸೆಲ್ಫಿ ಸ್ಟಿಕ್ಕು, ಅದು ಇಟ್ಕೊಳ್ಳೋಂಗಿಲ್ಲ ಅಂತ. ನಾನು ಹೇಗೆ ಕಾಣ್ತಾ ಇದ್ದೀನಿ ಗೈಸ್ ಕಮೆಂಟ್ಸಲ್ಲಿ ಹೇಳಿ. ನನ್ನ ಇಯರಿಂಗ್ಸ್ ಹೇಗಿದೆ, ಸ್ಯಾರಿ ಹೇಗಿದೆ, ವರುಣ್ ಹೇಗಿದ್ದಾನೆ. ವರುಣ್ ಅಂತೂ ಫುಲ್ಲು ಸುಸ್ತು, ನಾನು ಇನ್ನೂ ಆ್ಯಕ್ಟಿವ್ ಆಗಿದ್ದೀನಿ. ಈಗ ವರದರಾಜ ಟೆಂಪಲ್ ಮುಗೀತು, ನನ್ನ ಟೆಂಪಲ್ ದರ್ಶನ ಆಯಿತು. ನೆಕ್ಸ್ಟ್ ಇನ್ನೂ 3 ಟೆಂಪಲ್ಸ್ ಇದೆ. ಅದು ಈ ವ್ಲಾಗ್ ಹೀಗೆ ನೋಡ್ತಾ ಇರಿ, ಯಾವ್ಯಾವುದು ಅಂತ ಗೊತ್ತಾಗುತ್ತೆ. ಸೊ ಗೈಸ್, ಈ ಒಂದು ವ್ಲಾಗ್ ಏನಿದೆ ಅದು ಮತ್ತೆ ಕಂಟಿನ್ಯೂ ಆಗುತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ, ಬಾಯ್.